ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ತಾವೆಲ್ಲರೂ? ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಹಾಗೆ ಇವತ್ತು ನೈಟ್ ಟೈಮ್ ಎಷ್ಟು ಅಂತ ಆಗ್ತಾ ಇದೆ? 11:30. ಸಿಲಿಂಡರ್ ಖಾಲಿ ಆಗಿದೆ, ಅದಕ್ಕೋಸ್ಕರ ಸಿಲಿಂಡ್ರನ್ನು ತರಲಿಕ್ಕೋಸ್ಕರ ಹೋಗ್ತಾ ಇದ್ದೀವಿ. ನಮ್ಮ ಹತ್ರ ಇದ್ದದ್ದೇ ಒಂದು ಸಿಲಿಂಡ್ರ್, ಅದಕ್ಕೋಸ್ಕರ ತುಂಬಿಸ್ಕೊಂಡು ಬರಲಿಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಹಾಗೆ ಹೊರಡ್ತೀವಿ. ಅವರು ಊಟ ಮಾಡಿದ್ದಾರೆ, ಟಿಫಿನ್ ತೊಗೊಂಡು ಹೋಗಿದ್ರು. ಇವತ್ತು ಡ್ಯೂಟಿ ಇತ್ತು ಅವರಿಗೆ. ಅವರು ಊಟ ಮಾಡಿದ್ದಾರೆ, ಬಟ್ ನಾನು ಊಟ ಮಾಡಿಲ್ಲ. ಅಡುಗೆ ಮಾಡ್ತಾ ಇರುವಾಗಲೇ ಸಿಲಿಂಡರ್ ಖಾಲಿ ಆಯಿತು. ಪೋಸ್ ಅಯ್ಯೋ, ಬಾಡಿ ಬಿಲ್ಡರ್. हाथ उड़को निमिषी मग बरले सिलेंडर आंबी तशी कर. ಬಾಡಿ ಬಿಲ್ಡರ್ ಥರ ಸಿಲಿಂಡರ್ ಒಳಗಡೆ ಇಟ್ಟಾಯಿತು. ಹಾಗೆ ನೋಡಬೇಕು ಇವಾಗ ತುಂಬಿದ ನಂತರ ತಗೊಂಡು ಹೋಗ್ತಾರಾ ಇಲ್ವಾ ಅಂತ, ಅದೇ ಥರ. ಹಾಗೆ ಡ್ಯೂಟಿಯಿಂದ ಬಂದ ಕೂಡಲೇ ಮತ್ತೆ ಹೋಗೋದು. ಅವ್ರಿಗೆ ಮೆಸೇಜ್ ಮಾಡಿ ಇಟ್ಟಿದ್ದೆ ನಾನು. ನಂತರ ಬಂದ ತಕ್ಷಣ ಮತ್ತೆ ನಾಳೆ ಬೆಳಗ್ಗೆ ಮತ್ತೆ ಬೇಗ ಎದ್ದು ತರ್ಲಿಕ್ಕೆ ಹೋಗಬೇಕಾಗತ್ತೆ. ಅದಕ್ಕೋಸ್ಕರ ಇವಾಗಲೇ ತಂದಿದ್ರೆ ಒಳ್ಳೇದು ಅಂತ. ಹಾಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಲಿಕ್ಕೆಲ್ಲ ಕಷ್ಟ ಆಗಲ್ಲ. ಹಾಗೆ ಏನಾದರೂ ತಿನ್ನುವ ನೋಡೋಣ ಅಲ್ಲಿ ಹೋಗಿ. ಓಕೆ, ಮೊದಲು ಶವರ್ಮಾ ತಿನ್ಲಿಕ್ಕೆ ಹೋಗ್ತಾ ಇದ್ದೀವಿ, ನಂತರ ನಾವು ಸಿಲಿಂಡರನ್ನು ತಗೊಳ್ತೀವಿ. ಸಾಕು. ಹೌದು, ಗೊತ್ತಿಲ್ಲ. 11:30 ಆಗೋಗಿದೆ. 12 ಗಂಟೆ ಹತ್ರ ಆಯಿತು. ಹಾಗೆ ಫಸ್ಟ್ ನಾನು ಅಬುದಾಬಿಯಲ್ಲಿ ಬಂದಾಗ ಆ ಟೈಮಲ್ಲಿ ಮೊದಲು ನಾನು ತಿಂದದ್ದು ಫುಡ್ಡೇ ಇಲ್ಲದೆ ಅಲ್ಲ, ಶವರ್ಮಾ ತಗೊಂಡು ಹೋಗಿದ್ವಿ. 2 ಆಗಿದ್ದು ರಾತ್ರಿಗೆ. ಈ ಸಲ ಕೂಡ ನಾವು ಶವರ್ಮಾನೇ ತಿಂದಿದ್ದೀವಲ್ಲ. ನಾನು ಬಂದ ತಕ್ಷಣ ಇದು ಬೇರೆ ಕಡೆಯಿಂದ ಫಸ್ಟ್ ತಂದದ್ದು ಇಲ್ಲಿಂದ. ಗ್ರೀನ್ ಕಲರ್ ಮಾಸ್ಕ್ ಕಾಣ್ತಾ ಇದೆಯಲ್ಲ, ಅದ್ರ ಹತ್ರನೇ ಇದೆ ಶಾಪ್. ಇಲ್ಲಿ ಎಲ್ಲ ಮಾಸ್ಕ್ ಹತ್ರದಲ್ಲಿ ಹೋಟೆಲ್ಸ್ ಹಾಗೆ ಬಕಾಲ ಆ ಥರ ಇರುತ್ತೆ ಇಲ್ಲಿ. ಬಟ್ ಇದೇ ಇಲ್ಲ, ಗೊತ್ತಿಲ್ಲ. ನನಗೆ ನೋಡಿದ ತಕ್ಷಣನೇ ಗೊತ್ತಾಯಿತು ಇಲ್ಲೇ ಬರ್ತಾ ಇದ್ದೀವಿ ಅಂತ. ಹಾಗೆ ಇವರಿಗೆ ನಾನು ಯಾವತ್ತೂ ಕೂಡ ಹಾಗೆ ನಾನು ಬರ್ತೀನಿ ಅಂತ ಅಂದು ಫಿಕ್ಸ್ ಆಗುತ್ತಲ್ವ, ಆ ಟೈಮಲ್ಲಿ ರೂಮೆಲ್ಲ 2-3 ದಿನದ ಮುಂಚೆನೇ ನಾವು ತೊಗೊಳ್ತೀವಿ. ಇವ್ರಿಗೆ ಫುಲ್ ಕ್ಲೀನಿಂಗ್ ಎಲ್ಲ ಇರುತ್ತೆ. ಅವೆಲ್ಲ ಮಾಡಿಕೊಂಡು ಎಲ್ಲ ಮಾಡ್ತಾರೆ, ಕ್ಲೀನಿಂಗ್ ಎಲ್ಲ ಮಾಡ್ತಾರೆ. ಆನಂತರ ಅವ್ರಿಗೆ ಅಡುಗೆ ಎಲ್ಲ ಮಾಡ್ಲಿಕ್ಕೆ ಆಗಲ್ಲಲ್ವ. ಇವತ್ತು ಇವರಿಗೆ ಏನು ಅಡುಗೆ ಮಾಡ್ಲಿಕ್ಕೆ ಬರಲ್ಲ. ಫಸ್ಟ್ ಆಫ್ ಆಲ್ ಅವ್ರಿಗೆ ಬರೋದು ಒಂದು ಫಿಶ್ ಫ್ರೈ ಹಾಗೆ ದಾಲ್ ಅಷ್ಟೇ, ಮತ್ತು ಚಪಾತಿ ರೋಟಿ ಅವೆಲ್ಲ ಏನಿಲ್ಲ. ಹಾಗಾಗಿ ಅವ್ರ ಜೊತೆ ಇದ್ದಾಗ ತುಂಬ ಒಳ್ಳೆ ಅಡುಗೆ ಎಲ್ಲ ಮಾಡ್ತೀನಿ ನಾನು. ಇಲ್ಲಾಂದರೆ ಎಲ್ಲ ಟೈಮು ಹೊರಗಡೆನೇ ತಿನ್ನೋದು ಅವರು ಜಾಸ್ತಿಯಾಗಿ. ಹೋಗ್ತಾ ಇದ್ದಾರೆ, ನೋಡುವ ಸಿಕ್ಕಿದ್ರೆ ಒಳ್ಳೆಯದು. 12 ಗಂಟೆ ರಾತ್ರಿಗೆ ತೊಗೊಂಡು ಬಂದ್ರಿ ಅಲ್ಲ, ಇಲ್ಲೇ ತಿನ್ನುವ ಬಿಸಿ ಇದ್ದಾಗ. ಫೈನಲಿ ಸಿಕ್ತು, ತಿಂತೀವಿ. ಹಾಗೆ ನನಗೆ ಒಂದೇ ಬೇಜಾರು ಏನಂತ ಹೇಳಿದ್ರೆ, ಬ್ರಷ್ ಮಾಡ್ಕೊಂಡು ಬಂದಿದ್ದೆ, ಮತ್ತೆ ಹೋಗಿ ಬ್ರಷ್ ಮಾಡಬೇಕು ಅಂತ. ತಿಂತೀನಿ, ನೀವು ಕೂಡ ತಿನ್ನಿ. ಶವರ್ಮಾ ಸಿಂಪಲ್ ಶವರ್ಮಾ ತೊಗೊಂಡು ಬಂದಿದ್ರು, ಅಷ್ಟೇನು ನನಗೆ ಚೆನ್ನಾಗಿ ಆಗಿಲ್ಲ. ಸ್ಪೈಸಿ ಆಗಲಿ ಸಿಂಪಲ್ ಆಗಲಿ ಇಲ್ಲಿ ನನಗೆ ಎಲ್ಲೂ ಅಷ್ಟೊಂದು ಇಷ್ಟ ಆಗಲ್ಲ. ಶವರ್ಮಾ ಮಡಂತ್ಯಾರ್, ನಮ್ಮ ಅಕ್ಕನ ಊರಲ್ಲಿ ಎಷ್ಟು ಚೆನ್ನಾಗಿರುತ್ತೆ. ಓ ಮೈ ಗಾಡ್, 2 ತಿಂತೀನಿ ನಾನು, ಅಷ್ಟು ಚೆನ್ನಾಗಿರುತ್ತೆ ಶವರ್ಮಾ. ತುಂಬ ಲಾಂಗ್ ಟೈಮ್ ಆಯಿತು. ಗೊತ್ತಿಲ್ಲ ನನಗೆ, ಜಾಸ್ತಿ ಮೆಯೋನೀಸ್ ಹಾಕಿ ಕೊಡ್ತಾರೆ, ಫುಲ್ ಅಂದರೆ ಫುಲ್ಲು. ಹಾಗೆ ಅದ್ರ ಜೊತೆ ಇದೆಲ್ಲ ಕೊಟ್ಟಿಲ್ಲ ಅವರು, ಸೌತೆಕಾಯಿ ಎಲ್ಲ ಕೊಟ್ಟಿಲ್ಲ. ಅದನ್ನೆಲ್ಲ ಕೊಡ್ತಾರಲ್ಲ, ಇಲ್ಲೇನು ಕೊಟ್ಟಿಲ್ಲ ಇರಬೇಕಲ್ಲ. ಲಾಸ್ಟ್ ಟೈಮ್ ನಾವು ತಿಂದಿದ್ವಿ. ಹಾಗೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ 1.5 ವರ್ಷ ಆಯಿತು ಅಕ್ಕನ ಮನೇಲಿ ಹೋಗದೆ ಅಲ್ಲ. ಜೊತೆಗೆ ಹೋಗಿದ್ದು. ಹೌದು, 1.5 ವರ್ಷ ಆಗೋಯ್ತು ಅಲ್ಲಿ ಹೋದಾಗ ತಿನ್ನೋದು. ಹಾಗೆ ತುಂಬ ಚೀಪ್ ಆ್ಯಂಡ್ ಬೆಸ್ಟ್, 50-60 ಅಷ್ಟೇ ಉಂಟು ಅಲ್ಲಿ, ಜಾಸ್ತಿ ತುಂಬ ಅಂದರೆ ತುಂಬ ಕಡಿಮೆ. ಹಾಗಾಗಿ ನಾನು 2 ತಿಂತಿದ್ದೆ. ಹಾಗೆ ಇಲ್ಲಿ ಕಾಸ್ಟ್ಲಿ ಇದೆ, ಬಟ್ ಚೆನ್ನಾಗಿಲ್ಲ. ಇಲ್ಲಿ ತುಂಬಾನೇ ಡ್ರೈವ್ ಥ್ರೂ ಇದೆ, ಲೈಕ್ ಬರ್ಗರ್ ಕಿಂಗ್, ಹಾರ್ಡೀಸ್, ಪೊಪಾಯ್ಸ್ ಅಲ್ಲೆಲ್ಲ ಅಲ್ಲೇ ಒಳಗಡೆ ಸ್ವಲ್ಪನೇ ಇದೆ. ಎಷ್ಟು 2, 3, 5 ಪೀಸ್ ಇದೆ ಅಷ್ಟೇ. ಅವೆಲ್ಲ ದೊಡ್ಡದಾ? ಅಲ್ಲಿ ಅಷ್ಟು ಸ್ಟಾಕ್ ಉಂಟಲ್ಲ.
ಇವಾಗ 12 ಗಂಟೆ ಆಗೋಗಿದೆಯಲ್ಲ, ಅದಕ್ಕೋಸ್ಕರ ಇವರು ಏನಾದ್ರು ರೋಡ್ ಕೆಲಸ ಇದ್ರೆ ಹೌದು. ಈ ಟೈಮಲ್ಲಿ ಮಾಡ್ಕೊಳ್ತಾರೆ. ಬೆಳಿಗ್ಗೆ ಅಷ್ಟರೊಳಗೆ ಎಲ್ಲ ಮುಗ್ದಿರುತ್ತೆ, ಏನು ಗೊತ್ತೇ ಆಗೋದಿಲ್ಲ ಏನ್ ರಾತ್ರಿ ಏನ್ ಮಾಡಿದಾರಾ ಇಲ್ವಾ ಅಂತ. ಅದು ಒಳ್ಳೇದು, ಯಾರಿಗೂ ಕೂಡ ಪ್ರಾಬ್ಲಮ್ ಆಗೋದಿಲ್ಲ. ಇದು ನಂಗೆ ತುಂಬಾ ಇಷ್ಟ ಆಯ್ತು. ಟ್ರಾಫಿಕ್ ಇರೋದಿಲ್ಲ, ಏನು ಇರೋದಿಲ್ಲ. ಹೌದು, ಇಲ್ಲಿ ಕೆಲಸ ನಡೀತಾ ಇದೆ ನೋಡಿ ಅಲ್ಲ. ಹೌದು. ಇಲ್ಲ, ಅದನ್ನ ಹಾಕ್ತಾ ಇದ್ದಾರೆ ಅವರು. ಕೆಲಸ ಸ್ಟಾರ್ಟ್ ಆಗ್ಲಿಕ್ಕೆ ಟೈಮ್ ಇದೆ, ಬೇಗ ಮುಗಿಸ್ತಾರೆ ಅವರು. मैं लॉक करके नहीं हाँ हाँ come on that's my boy come on let's go ಗಾಡಿ ಲೆಫ್ಟ್ ಲಾಕ್. ಓಕೆ ಓಕೆ. ಎಷ್ಟು ವೆಯ್ಟ್ ಇರ್ಬೋದು ಇದು? ಹಾಂ, ಒಂದು 30 ಜಾಸ್ತಿ. ಮನೆಗೆ ಸಿಲಿಂಡರ್ ತಂದಾಯ್ತು. ಇವರು ಸ್ಟ್ರಾಂಗ್ ಅಂದರೆ ಸ್ಟ್ರಾಂಗ್ ಮ್ಯಾನ್, ಯಾವುದು ಕೆಲಸ ಆಗಲ್ಲ ಅಂತ ಇಲ್ಲವೇ ಇಲ್ಲ, ಮಾತೇ ಇಲ್ಲ, ಅಷ್ಟು ಸ್ಟ್ರಾಂಗ್ ಆಗಿದ್ದಾರೆ. ಹಾಗೆ ಫೈನಲಿ ಅಲ್ಲಿಂದ ಇಲ್ಲಿ ತನಕ ಅವರೇ ಹೊತ್ಕೊಂಡು ಬಂದರು. ಹಾಗೆ ಫಿಕ್ಸ್ ಮಾಡ್ತಾ ಇದ್ದಾರೆ. ಯಾರಿಗೆಲ್ಲ ಸಿಲಿಂಡರ್ ಫಿಕ್ಸ್ ಮಾಡ್ಲಿಕ್ಕೆ ಬರುತ್ತೆ, ಯಾರಿಗೆಲ್ಲ ಬರಲ್ಲ ಅಂತ ಹೇಳಿ ನಾನು ಇವಾಗಲೇ ಸದ್ಯದಲ್ಲಿ ಕಲ್ತಿದ್ದೀನಿ. 1 ವರ್ಷ ಆಯ್ತೇನೋ ಅಷ್ಟೇ, ಅದಕ್ಕಿಂತ ಮುಂಚೆ ನನಗೆ ಬರ್ತಾ ಇರಲಿಲ್ಲ, ಇವಾಗ ಬರುತ್ತೆ. ಹಾಗೆ ಬ್ರಷ್ ಮಾಡಿಕೊಂಡು ಸ್ವಲ್ಪ ಕೈ ಕಾಲು ತೊಳಿತೀನಿ, ನಂತರ ನಿದ್ದೆ ಮಾಡೋದು. ಹಾಗೆ ಇವ್ರು ಫ್ರೆಶ್ ಅಪ್ ಆಗಲಿಕ್ಕಿದೆ. ನಾನು ಫ್ರೆಶ್ ಅಪ್ ಆಗಿನೇ ಹೋಗೋದಾಗಿತ್ತು. ಹಾಗೆ ನಾಳೆ ಸಿಗುವ. ನೆಕ್ಸ್ಟ್ ಇವತ್ತು ನಾನು ಮಾಡ್ತಾ ಇದ್ದೀನಿ ಬೂಂದಿ ಲಾಡು. ಇವರ ಫ್ರೆಂಡಿಗೆ ತಿನ್ನಲಿಕ್ಕೆ ತುಂಬಾ ಮನಸ್ಸಾಗ್ತಾ ಇದೆ. ಗಂಡ್ಮಗು ಹೆಣ್ಮಗು ಅಲ್ಲ, ನಂತರ ನೀವು ಬೇರೆನೇ ತಿಳ್ಕೊಳ್ವಿರಿ. ಹಾಗೆ ಅವ್ರಿಗೆ ಬೇಕು ಅಂತ ಹೇಳ್ತಾ ಇದ್ರು, ಹಾಗಾಗಿ ಮಾಡ್ತಾ ಇದ್ದೀನಿ. ಈ ಥರ ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ, ಕಲರ್ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು 15 ಮಿನಿಟ್ಸ್. ಆ ನಂತರ ತುಪ್ಪ ಹಾಗೆ ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡ್ತೀನಿ. ಎಲ್ಲ ತುಪ್ಪವನ್ನು ಹಾಕ್ತೀನಿ, ಎಣ್ಣೆ ಮಿಕ್ಸ್ ಮಾಡ್ತೀನಿ. ನಂತರ ಡೀಪ್ ಫ್ರೈ ಮಾಡಿದರೆ ಆಯಿತು. ಇವಾಗ 15 ಮಿನಿಟ್ಸ್ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ. ಅದಕ್ಕೆ ಅದು ಇರಬಾರ್ದಲ್ಲ, ಗಂಟು. ಹೌದು, ಫುಲ್ ಪ್ಲೇನ್ ಆಗಿರುತ್ತೆ. ತುಪ್ಪ ಫುಲ್ ಹಾಕ್ತೀನಿ ಇದರಲ್ಲಿ. ಈ ಥರ ಈರುಳ್ಳಿ ಇದು ಕಡಿಮೆ ಆಗುತ್ತೆ, ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕೋದು. ಇಲ್ಲಾಂದರೆ ಫುಲ್ ತುಪ್ಪದಲ್ಲೇ ಫ್ರೈ ಮಾಡ್ತಿದ್ದೆ. ನೋಡಿ, ಸ್ಟಾರ್ಟ್ ಮಾಡ್ಕೊಡ್ತೀನಿ. ಸ್ವಲ್ಪ ವಾವ್, ಸೂಪರ್. ಬೂಂದಿ ಲಾಡು ರೆಡಿ ಆಗ್ತಾ ಇದೆ. ಬೂಂದಿ ಆಗಿದೆ ನೋಡಿ. ಬೂಂದಿ ಆಗಿದೆ. ಬೂಂದಿ ಆಗಿದೆ. ಬೂಂದಿ ಸ್ವಲ್ಪ ಹಿಟ್ಟು ಬಾಕಿ ಇದೆ, ಬೂಂದಿ ಆಗ್ತಾ ಇದೆ. ಹಾಗೆ ಮಾಡಿದಂತಹ ಬೂಂದಿ ನೋಡಿ, ಇದರಲ್ಲೂ ಕೂಡ ಇದೆ. ಹಾಗೆ ಪಾಕ ಕೂಡ ಮಾಡ್ತಾ ಇದ್ದೀನಿ. ಸಕ್ಕರೆ ಹಾಕಿದ್ದೀನಿ, ಇಲೈಚಿ ಪೌಡರ್, ಹಾಗೆ ಸ್ವಲ್ಪ ಕಲರ್ ಹಾಕಿ ಈ ಥರ ಅರ್ಧ ಎಳೆ, 1 ಎಳೆ ಅಂತ ಹೇಳಿದ್ರೆ ಫುಲ್, ಅರ್ಧ ಎಳೆ ಅಂತ ಹೇಳಿದ್ರೆ ಸ್ವಲ್ಪ, ಆ ಥರ ಅಂಟಾಗೋ ತನಕ ಸ್ವಲ್ಪ ಬೇಯಿಸ್ಕೊಳ್ಬೇಕು. ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು, ಪ್ರೊಫೆಷ್ನಲ್ ಅಲ್ಲ. ನೋಡಬೇಕು ಯಾವ ಥರ ಬರುತ್ತೆ ಅಂತ. ಐ ಹೋಪ್ ಚೆನ್ನಾಗಾಗಿದ್ರೆ ಸಾಕು ಅಂತ. ಅವ್ರಿಗೆ ಫ್ರೆಂಡಿಗೆ ತುಂಬಾ ತಿನ್ಲಿಕ್ಕೆ ಮನಸ್ಸಾಗ್ತಾ ಇದೆಯಂತೆ. ಯಾವುದೇ ಒಂದು ರೆಸಿಪಿ ಮಾಡಿದರೆ ಆಲ್ಮೋಸ್ಟ್ ನಂದು ತುಂಬ ಚೆನ್ನಾಗಾಗತ್ತೆ. ಆ ಹೋಪಿಂದ ನಾನು ಮಾಡ್ತಾ ಇದ್ದೀನಿ. ನೋಡೋಣ ಯಾವ ಥರ ಆಗುತ್ತೆ ಅಂತ. ಪಾಕ ಆಗಿತ್ತು. ಪಾಕದೊಳಗೆ ಈ ಥರ ಬೂಂದಿಯನ್ನು ಹಾಕ್ಕೊಂಡಿದ್ದೀನಿ. ಅದೆಲ್ಲ ಈಗ ಬೂಂದಿ ಇದೆಯಲ್ಲ, ಎಲ್ಲ ಪಾಕ ಎಳ್ಕೊಳ್ಬೇಕು ಅದು ಅಷ್ಟೇ. ಹಾಗೆ ಈ ಥರ ಸೀಡ್ಸ್ ಕೂಡ ಹಾಕ್ತೀನಿ. ಪಂಪ್ಕಿನ್ ಸೀಡ್ಸ್ ಇದು ಈ ಥರ ಶೀಟ್ಸ್ ಕೂಡ ಹಾಕ್ಕೊಳ್ತೀನಿ.
ಫುಲ್ ಹಾಕುವ. ಲಡ್ಡು ಕಾಳಿ ಸುಸ್ತಾಗೈತಿ. ಕಾಳ ಲಡ್ಡು ಲಡ್ಡು ಕಟ್ತಾ ಇದ್ದೀನಿ. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಲಡ್ಡುವನ್ನ ಕಟ್ತಾ ಇರೋದು. ಯಾವತ್ತೂ ಕೂಡ ಯೋಚಿಸಿಲ್ಲ ಈ ತರ ಲಡ್ಡುವನ್ನ ಕಟ್ಟುವಂತ ದಿವಸ ಕೂಡ ನನ್ಗೆ ಬರುತ್ತೆ ಅಂತ. ಅನ್ಎಕ್ಸ್ಪೆಕ್ಟೆಡ್. ಹೌದು. ಒಂದು ರೆಡಿ ಆಗಿದೆ. ಚಿಕ್ಕ ಚಿಕ್ಕ ಸೈಜೇ ಮಾಡ್ತಾ ಇದ್ದೀನಿ. ತುಂಬಾ ಖುಷಿ ಆಗ್ತಾ ಇದೆ ಲಡ್ಡುವನ್ನು ಕಟ್ತಾ ಇದ್ದೀನಿ. ಹಾಗೆ ಮನಸ್ಸಿಗೆ ಅನಿಸ್ತಾ ಇದೆ ನಿಜವಾಗ್ಲೂ ನನಗೇನು ಕೂಡ ಅಡುಗೆನೇ ಮಾಡಲಿಕ್ಕೆ ಬರಲ್ಲ ಅಂತ ನಾನು ತಿಳ್ಕೊಳ್ತಾ ಇದ್ದೆ. ಬಟ್ ಇಷ್ಟೆಲ್ಲ ಚೆನ್ನಾಗಿ ನಾನು ಅಡುಗೆಯನ್ನು ಮಾಡ್ತೀನಿ ಅಂತ. ಸರಿಯಾಗಿ ಬರೋದು ಇಲ್ಲ ಅದು ಸಪ್ರೇಟ್. ಲಾಡು ಕಟ್ಟೆ ಆಯಿತು, ಇಬ್ಬರು ಕೂಡ ಕಟ್ಟಿದ್ವಿ. ಹಾಗೆ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಸ್ವಲ್ಪ ನಾನು ಹೀಗೆ ಟ್ರೈ ಮಾಡೋದು ಸ್ವೀಟ್ ಇದೆಯೋ ಇಲ್ವೋ ಅಂತ. ತುಂಬಾ ಚೆನ್ನಾಗಾಗಿದೆ. ಮತ್ತೊಂದ್ಸಲ ನಿಮ್ಮ ಎದುರುಗಡೆ ಟ್ರೈ ಮಾಡ್ತೀನಿ. ತುಂಬ ಕ್ರಂಚಿ ಸಾಫ್ಟು, ತುಪ್ಪದ ಪರಿಮಳ ಸಖತ್ತಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ. ಓಕೆ, ನಾನು ಟ್ರೈ ಮಾಡ್ತೀನಿ. ಲಡ್ಡು ಮಾಡ್ತಾ ಮಾಡ್ತಾ ಫುಲ್ ಟೈಮ್ ಆಗೋಯ್ತು. ಇನ್ನೂ ತನಕ ಬ್ರೇಕ್ಫಾಸ್ಟ್ ಮಾಡಿಲ್ಲ. ಟೈಮ್ ಇವಾಗ 12 ಗಂಟೆ ಆಗ್ತಾ ಇದೆ. ಸೊ ಕುಡಿಲಿಕ್ಕೆ ರಾಗಿ ಗಂಜಿಯನ್ನ ಮಾಡ್ತಾ ಇದ್ವಿ. ಬ್ರೇಕ್ಫಾಸ್ಟಿಗೆ ರಾಗಿ ಗಂಜಿ ಇವತ್ತು. ಹಾಗೆ ಆ ದಿನ ವೆಜ್ ಪುಲಾವ್ ಮಾಡಿದ್ನಲ್ವ, ಪನ್ನೀರ್ ಪುಲಾವ್, ಅವ್ರಿಗೆ ತುಂಬಾನೇ ಇಷ್ಟ ಆಗಿತ್ತು. ಸೊ ಅದಕ್ಕೋಸ್ಕರ ಬೇಗನೆ ಆಗತ್ತೆ ಅದು ಮಾಡಲಿಕ್ಕೆ. ಹಾಗೆ ಈಸಿ ಕೂಡ. ಎಲ್ಲ ಒಂದೇ ಸಲ ಹಾಕೊಂಡು ರೈಸ್ ಎಲ್ಲ ಹಾಕಿ ಒಂದೇ ಸಲ ಹಾಕಿದ್ರೆ ಆಯಿತು ಅಂತ. ಸೊ ಅದಕ್ಕೋಸ್ಕರ ವೆಜ್ ಪುಲಾವ್ ಮಾಡ್ತಾ ಇದ್ದೀನಿ. ಬಟ್ ಅದರಲ್ಲಿ ಎಕ್ಸ್ಟ್ರಾ ಏನಂತ ಹೇಳಿದ್ರೆ ಫ್ರಾನ್ಸ್ ಕೂಡ ಹಾಕ್ತಾ ಇದ್ದೀನಿ. ನಮ್ಮ ಹತ್ರ ಫ್ರಾನ್ಸ್ ತುಂಬ ಸ್ಟಾಕ್ ಇದೆ, ಹಾಗಾಗಿ ಫ್ರಾನ್ಸ್ ಕೂಡ ಹಾಕುವ ಅಂತ ಅದರಲ್ಲಿ ಫ್ರಾನ್ಸ್ ಕೂಡ ಹಾಕ್ತೀವಿ. ವೆಜ್ ನಾನ್ ವೆಜ್ ಎರಡು ಕೂಡ ಮಿಕ್ಸ್ ಅಂತ ಹೇಳ್ಬೋದು. ಇವಾಗ ಬೇಗ ಬೇಗ ಮಾಡಲಿಕ್ಕಿದೆ. 12 ಗಂಟೆ ಆಗಿದೆ. ನೀವು ಇದು ಕುಡಿ ಅಂಬಲಿ. ಓಕೆ, ನಾನು ಬರ್ತೇನೆ ಇವೆಲ್ಲ ಕಟ್ಟಿಂಗ್ ಮಾಡಿಕೊಂಡು. ಸ್ವಲ್ಪ ಬಿಸಿ ಉಂಟಲ್ವ ಅದು, ಫೂ ಮಾಡೋ ತನಕ ಇಲ್ಲಿ ಕಟ್ಟಿಂಗ್ ಆಗುತ್ತೆ. ಫ್ರೈ ಆಗ್ತಾ ಇದೆ ನೋಡಿ. ಜೀರಿಗೆ, ಸೋಫ್, ಖಡಾ ಮಸಾಲ, ಚಿಲ್ಲಿ ಹಾಗೂ ಆನಿಯನ್ಸ್ ಇಷ್ಟನ್ನು ಹಾಕಿದ್ದೀನಿ. ಫ್ರೈ ಆಗ್ತಾ ಇದೆ. ಒಂದು ಕಡೆ ಪನ್ನೀರ್ ಫ್ರೈ ಮಾಡ್ಕೊಂಡಿದ್ದೀನಿ, ಪೊಟೆಟೊ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಮಟರ್ ನೆನೆಸಿಟ್ಟಿದ್ದೀನಿ, ಫ್ರೋಝನ್ ಅಲ್ವಾ ಅದಕ್ಕೋಸ್ಕರ. ಹಾಗೆ ಫ್ರಾನ್ಸ್ ನೋಡಿ ಎಷ್ಟೆಷ್ಟು ದೊಡ್ಡದು. ಹಾಗಾಗಿ 7 ಪೀಸನ್ನು ತೊಗೊಂಡಿದ್ದೀವಿ. ತುಂಬಾ ದೊಡ್ಡದಾಗಿದೆ. ಚಿಕ್ಕ ಚಿಕ್ಕ ಕಟ್ಟಿಂಗ್ ಮಾಡ್ಕೊಳ್ತೀವಿ. ಹಾಗೆ ಕ್ಯಾರೆಟ್ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ, ಜಾಸ್ತಿ ದೊಡ್ಡದು ಬೇಡ ಅಂತ. ಎಲ್ಲ ಇದೇ ಥರ ಕಟ್ ಮಾಡೋದ್ರಿಂದ ಇದು ಒಂದು ದೊಡ್ಡದು ಇಟ್ಟಿದ್ರೆ ಸರಿ ಕಾಣಿಸಲ್ಲ ನೋಡಲಿಕ್ಕೆ. ತುಂಬ ದೊಡ್ಡದಾಗಿದೆ. ನನಗಿಷ್ಟ ತುಂಬ ಈ ಥರ ಫ್ರಾನ್ಸ್, ಕ್ರ್ಯಾಬ್, ಹಾಗೆ ಶೆಲ್ಸ್. ನಿಮಗೆಲ್ಲ ಸೀ ಫುಡ್ ಇಷ್ಟ? ತುಂಬ ಇಷ್ಟ ಆಗುತ್ತೆ. ನನ್ನ ಫೇವ್ರೇಟ್ ಮೀನು ಮಾಂಸಕ್ಕಿಂತ. ಎಲ್ಲ ಕೂಡ ಹಾಕೊಂಡು ಇವಾಗ ಫ್ರೈ ಮಾಡ್ತೀನಿ. ಆನಿಯನ್ ಸ್ವಲ್ಪ ಸೀದೋಗಿದೆ. ನಾನು ಮಾತಾಡ್ತಾ ಇರುವಾಗಲೇ ಗೊತ್ತೇ ಆಗಿಲ್ಲ, ನೋಡ್ತಾ ಇರ್ಬೋದು. ಸ್ವಲ್ಪ ಫ್ರೈ ಮಾಡಿಕೊಂಡು ಆನಂತರ ರೈಸ್ ಹಾಕೊಳ್ತೀನಿ. ಎಲ್ಲ ಕೂಡ ಹಾಗೆ ಆಯಿತು. ರೈಸ್ ಕೂಡ ಹಾಗೆ ಆಯಿತು. ರೈಸ್ ಸ್ವಲ್ಪ ಹೊತ್ತು ನೆನೆಸಿಟ್ಟಿದ್ದೆ. ಸೂಪರ್ ಆಗಿ ಕಾಣಿಸ್ತಾ ಇದೆ. ಇವಾಗ ಒಂದು ಬಾಯ್ಲ್ ಬಂದ ತಕ್ಷಣ ಫ್ಲೇಮ್ ಲೋ ಮಾಡ್ತೀನಿ. ಜಬರ್ದಸ್ತ್ ಆಗುತ್ತೆ. ಊಟ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಟಂಟಣ ಬಿರಿಯಾನಿ ಅಂತೆ, ಪುಲಾವ್. ನೋಡಿ ಎಷ್ಟು ಉದುರುದುರಾಗಿ ಬಂದಿದೆ. ಫ್ರಾನ್ಸ್ ಎಲ್ಲ ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ಇದ್ರ ಜೊತೆ ಮೊಸರು. ಊಟ ಮಾಡ್ತೀನಿ. ಹೀಗಾಗಿದೆ.
ಸೂಪರ್. ಆಗಿನ ಥರನೇ ಪ್ರಾನ್ಸ್ ಹಾಕಿದ್ದೀನಿ ಅಂತ ಡಿಫ್ರೆಂಟ್ ಮತ್ತೇನು ಟೇಸ್ಟ್ ಬಂದಿಲ್ಲ, ಸೇಮ್ ಇದೆ. ಊಟ ಮಾಡಿ ಆದ ನಂತರ ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳೋದು, ನಿದ್ದೆ ಮಾಡಲ್ಲ, ಹೀಗೆ ಮೊಬೈಲಲ್ಲಿ ಇರೋದು. ಆ ನಂತರ ಹೋಗ್ತೀವಿ ಹೊರಗಡೆ. ಹಾಗೆ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಊರಲ್ಲಿ, ಬಿಕಾಸ್ ನಾಳೆ ನಮ್ಮ ಪಕ್ಕದ ಮನೆಯಲ್ಲಿ ಮದುವೆ ಉಂಟು. ಎಲ್ಲರೂ ಕೂಡ ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ, ನಾನು ಮಾತ್ರ ಇಲ್ಲಿ ಇದ್ದೀನಂತ. ಒಂದು ಮದುವೆ ಬಿಟ್ಟು ನನಗೆ ಒಂಥರ ಜೀವಕ್ಕೆಲ್ಲ ತಳಮಳ ಆಗ್ತಾ ಇದೆ. ಡ್ಯಾನ್ಸ್ ಎಲ್ಲ ಮಾಡ್ತಿದ್ದೆ, ತುಂಬ ಎಂಜಾಯ್ ಮಾಡ್ತಿದ್ದೆ ಅಂತ. ನನ್ನ ಗಂಡನಿಗೆ ಪ್ರೌಡ್ ಆಫ್ ಅಂತ ಹೇಳಬೇಕು. ಎಲ್ಲ ಎಷ್ಟು ಪ್ರೋಗ್ರಾಮ್ಸ್ ಇರುತ್ತೆ, ಮದುವೆ ಅದು ಇದು ಎಲ್ಲ ಬಿಟ್ಕೊಂಡು ಇವರು ನಮ್ಮ ಫ್ಯಾಮಿಲಿಗೋಸ್ಕರ ಕೆಲಸ ಮಾಡ್ತಾರೆ ಅಂತ. ನಿಜವಾಗ್ಲೂ ಅದೊಂದು ಬೇಜಾರಾಗುತ್ತೆ. ಅದಕ್ಕೋಸ್ಕರ ಮನಸ್ಸು ಸ್ವಲ್ಪ ಗಟ್ಟಿಯಾಗಿ ಇಟ್ಕೊಂಡಿದ್ದೀನಿ. ಒಂದು ಮದುವೆ ಬಿಟ್ಟಿದ್ದಕ್ಕೆ ಇಷ್ಟ ಆಗ್ತಾ ಇದೆ. ಹಾಗೆ ಅವರು ಎಲ್ಲ ಫಂಕ್ಷನ್ಸ್ ಬಿಡ್ತಾರೆ ಅಂತ, ಹಾಗೆ ಅದೊಂದು ಬೇಜಾರಾಗ್ತಾ ಇದೆ, ನಾಳೆ ಮದುವೆ ಇದೆ ಅಂತ ಅಷ್ಟೇ. ಯಾವತ್ತೂ ಕೂಡ ಸಂಜೆ ಹೊತ್ತಿಗೆ ಟೀ, ಬ್ಲ್ಯಾಕ್ ಟೀ, ಕಾಫಿ ಆ ಥರ ಕುಡಿತಿದ್ವಿ. ಇವಾಗ ತುಂಬ ಸೆಕೆ ಸ್ಟಾರ್ಟ್ ಆಗಿದೆ. ಆಲ್ ಟೈಮ್ AC ಹಾಕಿದ್ರು ಕೂಡ ಒಂಥರ AC ಆಫ್ ಮಾಡಿದ ತಕ್ಷಣ ಒಂಥರ ಸೆಕೆ ಸ್ಟಾರ್ಟ್ ಒಂಥರ ಆಗತ್ತೆ. ಸೊ ಅದಕ್ಕೋಸ್ಕರ ಲಿಂಬು ಪಾನಿಯನ್ನು ಮಾಡಿದ್ದೀವಿ. ಲಿಂಬು ಪಾನಿ ನಿಮ್ಗೆ ಗೊತ್ತಿದೆ ಯಾವ ಥರ ನಾನು ಮಾಡ್ತೀನಿ ಅಂತ, ತುಂಬಾ ಸೂಪರ್ ಆಗಿರುತ್ತೆ. ಇಷ್ಟರಿಗೆ ಮಾಡೋದು ಅದೇ ಥರ ಮಾಡಿದ್ದೀನಿ. ಹಾಗೆ ಇವತ್ತು ಏನು ಟೀ ಇಲ್ಲ, ಇವತ್ತು ಜ್ಯೂಸ್, ಹೋಮ್ ಮೇಡ್ ಜ್ಯೂಸ್. ಹಾಗೆ ನಿಮ್ಗೊಂದು ಲಡ್ಡಿನ ಕತೆ ಹೇಳಬೇಕಾಗಿತ್ತು, ಲಾಡುವಿನ ಕತೆ. ನೋಡಿ, ಇವ್ರಿಗೆ ಫ್ರೆಂಡಿಗಂತ ನಾವು ಇಷ್ಟು ತುಂಬಿ ಇಟ್ಟಿದ್ವಿ. ಅವ್ರಿಗೆ ತಿನ್ಲಿಕ್ಕೆ ತುಂಬ ಮನ್ಸಿತ್ತಲ್ವಾ. ಸ್ವೀಟ್ ನಾವಿಬ್ರು ಕೂಡ ತಿನ್ನೋದು ತುಂಬ ಕಡಿಮೆ. ಅದಕ್ಕೋಸ್ಕರ ನಮಗೋಸ್ಕರ ನಿನ್ನೆ ರಾತ್ರಿ ಒಂದೊಂದು ತಿಂದಿದ್ವಿ. ಹಾಗೆ 4 ಏನೋ ಇಟ್ಟಿದ್ವಿ ನಮಗೋಸ್ಕರ ಟಿಫಿನಲ್ಲಿ. ಇಲ್ಲೇ ಉಂಟು ನೋಡಿ ಟಿಫಿನ್, 4 ಏನೋ ಇಟ್ಟಿದ್ವಿ. ಒಂದಿದೆ. ತುಂಬ ಅಂದರೆ ತುಂಬಾನೇ ಚೆನ್ನಾಗಿ ಬಂದಿದೆ, ತುಂಬಾನೇ ಸೆಟ್ ಆಗಿ ಬಂದಿದೆ. ಅವರ ಫ್ರೆಂಡಿಗಿದು. ಹಾಗೆ ತುಂಬ ಚೆನ್ನಾಗಿ ಬಂದಿದೆ. ಬಟ್ ಪ್ರಾಬ್ಲಮ್ ಆಗೋದು ಏನಂತ ಹೇಳಿದ್ರೆ, ನಾವು ಬಿಸಿ ಇದ್ದಾಗ ನಾವು ತಿಂದದ್ದಲ್ವಾ. ಬಿಸಿ ಇದ್ದಾಗ ಯಾವತ್ತೂ ಕೂಡ ನಮಗೆ ಬಿಸಿ ಲಾಡು ಯಾವತ್ತೂ ಕೂಡ ತಿನ್ಲಿಕ್ಕೆ ನಮಗೆ ಸಿಕ್ಕೇ ಇಲ್ಲ. ಹಾಗಾಗಿ ಹೇಗಿರುತ್ತೆ ತಿಂದ್ವಿ, ತುಂಬ ಚೆನ್ನಾಗಿತ್ತು. ಆಗ ಇವಾಗ ಸ್ವಲ್ಪ ಏನಂತಾರೆ, ಜ್ಯೂಸ್ ಮಾಡೋಕ್ಕಿಂತ ಮೊದಲು ಎದ್ದ ತಕ್ಷಣ, ಮಧ್ಯಾಹ್ನ ನಿದ್ದೆ ಮಾಡಿ ಎದ್ದ ತಕ್ಷಣ ಒಂದೊಂದು ಲಾಡು ಅನ್ನ ತಿಂದ್ವಿ. ಉಪ್ಪಾಗಿ ಆಗ್ತಾ ಇತ್ತು. ಉಪ್ಪಿನಿಂದ ಅಂತ ನಾನು ಉಪ್ಪು ಸ್ವಲ್ಪ ಪಿಂಚೇನೋ ಹಾಕಿದ್ದೆ ಅಷ್ಟೇ. ಬಟ್ ಚಾನ್ಸೇ ಇಲ್ಲ ಅಷ್ಟು ಉಪ್ಪು ಆಗ್ಲಿಕ್ಕೆ ಇಲ್ಲಿ ಅಂತ. ನಂತರ ತುಂಬಾ ಉಪ್ಪಾಗಿ ಬಂದಿದೆ, ತಿನ್ಲಿಕ್ಕಾಗತ್ತೆ, ಆದ್ರೂ ಕೂಡ ಫೇಲ್ ಅಂತ ಹೇಳ್ಬೋದು ಲಡ್ಡು ಏನಿದೆ. ನಂತರ ನಾನು ನೋಡ್ತೀನಿ, ನನಗೆ ಸ್ವಲ್ಪ ಡೌಟ್ ಇತ್ತು. ಶೀಟ್ಸ್ ನೋಡಿದೆ ನಾನು, ಅದು ಸಾಲ್ಟೆಡ್ ಅಲ್ಲ, ನಾರ್ಮಲ್ ಆಗಿತ್ತು ಶೀಟ್ಸ್. ಹಾಗೆ ಕಲರ್ ನೋಡಿದೆ. ನಮ್ಮೂರೆಲ್ಲ ಯಾವತ್ತೂ ಕೂಡ ಕಲರ್ ಸಿಗೋದು ಇದು ಏನಂತಾರೆ, ನಾರ್ಮಲ್ ಆಗಿ ಕಲರ್ ಸಿಗುತ್ತೆ. ಕಲರ್ಗೆ ಟೇಸ್ಟ್ ಆಗಲಿ ಏನು ಕೂಡ ಬರಲ್ಲ, ಜಸ್ಟ್ ಕಲರ್ ಬರುತ್ತೆ. ಯಾವ ಕಲರ್ ಹಾಕ್ತೀವಿ ಡಾರ್ಕ್ ಆಗಿ ಬರುತ್ತೆ ಬಿಟ್ರೆ ಅದರಿಂದ ಟೇಸ್ಟ್ ಏನು ಬರಲ್ಲ. ಬಟ್ ಇದರಲ್ಲಿ ಫುಲ್ ಉಪ್ಪು ಅಂದ್ರೆ ಹೇಳಲಿಕ್ಕಾಗಲ್ಲ, ಅಷ್ಟು ಉಪ್ಪಿದೆ. ನಿಜವಾಗ್ಲೂ ಅದು ಇಷ್ಟು ಲಡ್ಡು ಸೆಟ್ ಆದ ನಂತರ ಉಪ್ಪು ತುಂಬಾ ಕಾಣ್ತಾ ಇತ್ತು. ಹಾಗೆ ಏನು ಮಾಡ್ಲಿಕ್ಕಾಗಲ್ಲ, ಅವರಿಗೋಸ್ಕರ ಮಾಡಿದ್ದೀನಿ. ಹಾಗೆ ಅವರಿಗೆ ಹೋಗಿ ಕೊಡ್ತಿದೀವ. ತಿನ್ಲಿಕ್ಕೆ ಆಗತ್ತೆ, ಇಲ್ಲ ಅಂತ ಇಲ್ಲ. ಬಟ್ ನಂಗೆ ತುಂಬಾ ಬೇಜಾರಾಗ್ತಾ ಇದೆ. ಇಷ್ಟು ಕಷ್ಟಪಟ್ಟು ಮಾಡಿ ನನ್ನ ಕಿಚನ್ ಎಲ್ಲ ಹೇಗೆ ಮೆಸಪ್ ಆಗಿತ್ತು ಅಂತ ಹೇಳಿದ್ರೆ, ಈ ಲಡ್ಡುಗೆ ಒಂದು ಪಾತ್ರೆ ತುಂಬಾ ನಮ್ಮ ಹತ್ರ ಕಡಿಮೆ, ಅದೇ ತೊಳೆದು ಅದು ಮಾಡುದು ಅದು ಇದು ಅಂತ ಎಲ್ಲ ಕಿಚನ್ ಮೆಸ್ಸಿ ಆಗಿತ್ತು. ನಂತರ ಇವತ್ತು ಬ್ರೇಕ್ಫಾಸ್ಟ್ ಕೂಡ ಮಾಡಿಲ್ಲ, ಏನಿಲ್ಲ. ಒಂದು ಲಡ್ಡುಗೋಸ್ಕರ ಇಷ್ಟೆಲ್ಲ ಮಾಡಿದ್ವಿ, ಆದ್ರೆ ಅವ್ರಿಗೆ ತಿನ್ಬೇಕು ಅಂತ ಅದು ನೋಡಿದ್ರೆ ಫೇಲ್ ಆಗಿದೆ ಅಂತ ತುಂಬಾ. ಈ ಪೌಡರ್ ಇಂದ ಫೇಲ್ ಆಗಿದೆ. ಸಾಲ್ಟ್ ಇದೆ ಅಂತ ನಮ್ಗೆ ಗೊತ್ತೇ ಇಲ್ಲ ಇದರಲ್ಲಿ. ಹಾಗೆ ಫೇಲ್ ಆಯ್ತು. ಇದು ತಿನ್ಲಿಕ್ಕೆ ಆಗತ್ತೆ, ಇಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ. ಬಟ್ ಫೇಲ್ ಆಗಿದೆ ಅಂತ ನಿಮ್ಗೆ ಹೇಳಿದ್ನಲ್ವಾ, ಸೂಪರ್ ಆಗಿದೆ. ಇಲ್ಲ, ಸೂಪರ್ ಆಗಿಲ್ಲ ಇದು, ಇವಾಗ ಹೇಳ್ತೀನಿ. ಹಾಗೆ ಈ ಬ್ಲಾಗ್ ನಾನು ಇಲ್ಲೇನೆ ಮುಗಿಸ್ತೀನಿ. ಈ ಬ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಇವಾಗ ಈ ಲಡ್ಡು ಹೋಗಿ ಅವ್ರಿಗೆ ಕೊಡ್ತೀನಿ. ಹಾಗೆ ಹೊರಗಡೆ ಹೋಗ್ಲಿಕ್ಕಿದೆ, ಆ ಬ್ಲಾಗ್ ನಾನು ಸಪ್ರೇಟ್ ಆಗಿ ಮಾಡ್ತೀನಿ.